ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಷ್ಟು ಗದ್ಗೆಟ್ಟೋಗಿದೆ ಅಂತಂದ್ರೆ, ಇಲ್ಲಿ ನನ್ನ ಹತ್ರ ಒಂದು ಉದಾಹರಣೆ ಇದೆ. ಈ ಜನ್ನೂರು ಗ್ರಾಮದ ಒಂದು ಹುಡುಗ ಶೇಖರ್ ಅಂತ, ಸಂತೆಮರಳ್ಳಿ ಪ್ರವಾಸಿ ಮಂದಿರದ ಮೇಟಿಯವನು. ಅವನಿಗೆ ತಿಂಗಳಿಗೆ 8 ರಿಂದ 9 ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ. ಸಂಬಳ ಅಲ್ಲ, ಅದು ಒಂಥರ ಗೌರವಧನ ಅಂತ ಕೊಡ್ತಾರೆ. ಇವನ ಹೆಸರನ್ನ ಈ ಪಡಿತರ ಅಂಗಡಿ ಇದೆಯಲ್ಲ, ಅಂಗಡಿನಲ್ಲಿ ಡಿಸ್ಪ್ಲೇ ಮಾಡಿದಾರಂತೆ. ಆ ಡಿಸ್ಪ್ಲೇ ಮಾಡಿರೋದು ನನ್ನ ಹತ್ರ ಇದೆ. ಏನಂತ ಡಿಸ್ಪ್ಲೇ ಮಾಡಿದ್ದಾರೆ ಅಂದ್ರೆ, ಮೇಲ್ಕಂಡ ಪಟ್ಟಿಯಲ್ಲಿ ಇರುವವರು ವಾರ್ಷಿಕ ಆದಾಯ 1,20,000 ರೂಗೆ ಹೆಚ್ಚಿಗೆ ಇರುತ್ತದೆ. ಆದ್ದರಿಂದ ಇವರನ್ನ BPL ಪಟ್ಟಿಯಿಂದ ತೆಗಿರಿ, APL ಪಟ್ಟಿಗೆ ಸೇರಿಸಲಾಗುತ್ತೆ ಅಂತ ಕಳಿಸಿದ್ದಾರೆ. ನನ್ನ ಪ್ರಶ್ನೆ ಏನು ಅಂತಂದ್ರೆ, 1,20,000 ಆದಾಯ ಎಲ್ಲಿದೆ ಇವ್ರಿಗೆ ಅಂತ. ನಮ್ಮ ಕೆಲವು ಪದಾಧಿಕಾರಿಗಳು ಹೇಳ್ತಾರೆ, ವರ್ಷಕ್ಕೆ 30 ರಿಂದ 45 ಸಾವಿರ ರೂಪಾಯಿ ಆದಾಯ ಇದ್ರೆ ಅವ್ರನ್ನ BPL ಇಂದ ತೆಗೀರಿ ಅಂತ. ವರ್ಷಕ್ಕೆ 45,000 ಅಂದ್ರೆ ಮ್ಯಾಕ್ಸಿಮಮ್ 45,000 ಅಂತಲೇ ಇಟ್ಕೊಳ್ಳೋಣ. ತಿಂಗಳಿಗೆ ಎಷ್ಟಾಯ್ತು? 4,000, 3,000. ದಿನಕ್ಕೆ ಎಷ್ಟಾಯ್ತು? ಇವರು BPL ಅಲ್ವೇನ್ರಿ ಇವರು? ಸಿದ್ದರಾಮಯ್ಯನವ್ರಿಗೆ, ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ಗೆ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ? ಹಾಗಾಗಿ ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ನಿಮ್ ಖಜಾನೆ ತುಂಬಿಸ್ಕೊಳಕ್ಕೆ ಹಾಲಿಂದ ಆಲ್ಕಹಾಲ್ವರೆಗೆ ಎಲ್ಲ ಬೆಲೆಗಳನ್ನ ಏರಿಸಿದ್ರಿ. ಈಗ BPL ಫ್ಯಾಮಿಲಿಗಳನ್ನ ಕೈ ಬಿಟ್ಟು ಅದರಿಂದನೂ ಖಜಾನೆ ತುಂಬಿಕೊಳ್ಳೋ ಕೆಲಸ ಮಾಡ್ತಾ ಇದ್ದೀರಿ ಅಂತ ನನಗೆ ಸಂಶಯ ಬರ್ತಾ ಇದೆ. ನಾನು ಒಂದೆರಡು ಉದಾಹರಣೆ ಹೇಳ್ತೀನಿ. ಯಾರೋ ಒಬ್ಬ ಡ್ರೈವರು 2 ವ್ಯಾನ್ ತಗೊಂಡಿರ್ತಾನೆ, ಮಾರುತಿ ವ್ಯಾನ್. ಸಾಲ ಕೊಟ್ಬಿಟ್ಟು ಮಾರುತಿ ವ್ಯಾನ್ ತಗೊಂಡಿರ್ತಾನೆ. ಅವನು ಮಕ್ಕಳನ್ನ ಸ್ಕೂಲ್ ಕರ್ಕೊಂಡೋಗಿ ಬಿಡೋದು, ಕರ್ಕೊಂಡು ಬರೋದು. ಇವನು APL ಫ್ಯಾಮಿಲಿನಾ? ಕೆಲವು ರೈತಾಪಿಗಳು, ರೈತರು 5 ಎಕರೆ, 8 ಎಕರೆ, 10 ಎಕರೆ ಜಮೀನು ಇಟ್ಕೊಂಡಿರ್ತಕ್ಕಂಥ, ಈ ಒಣ ಭೂಮಿನಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ರೈತರು, ಅವರನ್ನು BPL ಇಂದ ಕೈ ಬಿಡುವಂತ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಈ BPL ಅಲ್ಲಿ ಕಡು ಬಡವರು ಇದ್ದಾರಲ್ಲ, ಅವರು ರೇಷನ್ ತಗೋತಾರೆ. ಈ ರೈತಾಪಿ ವರ್ಗದವರು ರೇಷನ್ ತಗೊಳ್ಳಲ್ಲ. ರೇಷನ್ ತಗೊಳಕ್ಕೋಸ್ಕರ BPL ಮಾಡಿಸ್ಕೊಂಡಿಲ್ಲ. ಅವ್ರಿಗೆ ಆರೋಗ್ಯ ಸೌಲಭ್ಯಗಳು ಒಂದಷ್ಟು BPL ಕಾರ್ಡ್ ಇದೆ, ಫ್ರೀ ಅಂತ ಆಗುತ್ತೆ. ಆ ಕಾರಣಕ್ಕೋಸ್ಕರ ತಗೊಂಡಿದ್ದಾರೆ. ಈ ಸರ್ಕಾರಕ್ಕೆ ಏನಾದ್ರೂ ತಾಕತ್ತಿದ್ರೆ ಹೆಲ್ತ್ ಫೆಸಿಲಿಟೀಸ್ ನ ಎಲ್ಲರಿಗೂ ಫ್ರೀ ಮಾಡ್ಬಿಡಿ. ಎಜುಕೇಶನ್ ಫೆಸಿಲಿಟೀಸ್ ನ, ಶಿಕ್ಷಣ ಮತ್ತು ಆರೋಗ್ಯ ಎಲ್ಲವನ್ನ ಫ್ರೀ ಮಾಡ್ಬಿಡಿ. ನಿಮ್ BPL ಬೇಡ, ಯಾವುದು ಬೇಡ. ಯಾರು ಅಂತ್ಯೋದಯ ಇದ್ದಾರೆ, ಯಾರು ಕಡು ಬಡವರಿದ್ದಾರೆ, ಅವ್ರಿಗೆ ರೇಷನ್ ಕೊಡೋಣ. ಎಲ್ಲ ಕುಟುಂಬಗಳಿಗೂ ಶಿಕ್ಷಣ ಮತ್ತು ಆರೋಗ್ಯ ಎರಡನ್ನು ಫ್ರೀ ಮಾಡ್ಬಿಡಿ. ಇದನ್ನ ಬಿಟ್ಬಿಟ್ಟು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತಾಪಿಗಳ ತಲೆ ಮೇಲೆ ಹೊಡೆಯೋ ಅಂತ ಕೆಲಸವನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೈ ಬಿಡಬೇಕು. BPL ಕುಟುಂಬದಲ್ಲಿ BPL ಫ್ಯಾಮಿಲಿ, BPL ಕಾರ್ಡ್ ತಗೊಂಡಿರೋರು ಯಾರು ರೇಷನ್ ತಗೊಳಕಲ್ಲ, ಬೇರೆ ಬೇರೆ ಸವಲತ್ತುಗಳು ಸಿಗುತ್ತೆ ಅಂತ ತಗೊಂಡಿದ್ದಾರೆ. ಹಾಗಾಗಿ BPL ಕಾರ್ಡ್ಗಳನ್ನ ಏನು ನೀವು 4 ಲಕ್ಷ 5 ಲಕ್ಷ ಕಡಿಮೆ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಅಂತ ಹೊರಟಿದ್ದೀರಿ, ಇದು ಅನ್ಯಾಯ, ಅಮಾನವೀಯ. ಇದನ್ನ ತಕ್ಷಣ ನಿಲ್ಲಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ.